ಮುಖ್ಯಮಂತ್ರಿ ಸಿದ್ದರಾಮಯ್ಯ 10-15ಕ್ಕೆ ಬಜೆಟ್ ಮಂಡಿಸ್ತಾರೆ. ಈಗ ಒಂದು ಅಪ್ಡೇಟ್ ಬರ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮನೆಗೆ ಆರ್ಥಿಕ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ. ಸಿಎಂ ಮನೆಗೆ ಬಜೆಟ್ ಪುಸ್ತಕ ತಂದಿದ್ದಾರೆ ಅಧಿಕಾರಿಗಳು. ಆರ್ಥಿಕ ಇಲಾಖೆ ಅಧಿಕಾರಿಗಳು ಸಿಎಂಗೆ ಬಜೆಟ್ ಪುಸ್ತಕ ಹಸ್ತಾಂತರಿಸಿದ್ದಾರೆ. ದೃಶ್ಯ ಕೂಡ ಲಭ್ಯ ಆಗಿದೆ. ಹಣಕಾಸು ಇಲಾಖೆ ಅಧಿಕಾರಿಗಳು ಬಂದಿರೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬಜೆಟ್ ಪುಸ್ತಕವನ್ನು ಹಸ್ತಾಂತರಿಸಿದ್ದಾರೆ. ಸ್ವಲ್ಪ ಹೊತ್ತಲ್ಲೇ ಅವರು ಅವರ ಅಧಿಕೃತ ನಿವಾಸದಿಂದ ತೆರಳಿ ವಿಧಾನಸೌಧವನ್ನು ತಲುಪ್ತಾರೆ. ವಿಧಾನಸೌಧದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ನ ಬಳಿಕ 10-15ರ ಹೊತ್ತಿಗೆ ಬಜೆಟ್ ಮಂಡಿಸ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ದೃಶ್ಯ ನೀವು ನೋಡ್ತಾ ಇರೋದು ಸಿಎಂ ನಿವಾಸ. ಸರಣಿ ಸಭೆಗಳಾಗಿತ್ತು. ವಿವಿಧ ಕ್ಷೇತ್ರದ ತಜ್ಞರಿಂದ ಅಭಿಪ್ರಾಯವನ್ನು ಆಲಿಸಲಾಗಿತ್ತು. ಈ ಬಜೆಟ್ಗೆ ಸಂಬಂಧಿಸಿದಂತೆ ಇಲಾಖಾವಾರು ಸಭೆಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಮಾಡಿದರು. ಯಾವ ಸೆಕ್ಟರ್ಗೆ ಏನು ಕೊಡಬೇಕು ಅನ್ನೋದರ ಬಗ್ಗೆ ಅಧ್ಯಯನ, ಚರ್ಚೆ, ಅಭಿಪ್ರಾಯ ಇದೆಲ್ಲವನ್ನ ಕೂಡ ಮಾಡಲಾಗಿತ್ತು. ಸದ್ಯ ಬಜೆಟ್ ಮಂಡಿಸೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಮಾತಾಡೋಣ. ನಾನು ಅನಿಲ್ ಅವರನ್ನ ಕೇಳಬೇಕು. ಅನಿಲ್ ಅವರೇ, ಇಲ್ಲಿ ರವಿಕುಮಾರ್ ಅವರು ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರು. ನಾನು ಅದನ್ನು ಸೇರಿಸಿ ಕೇಳ್ತಾ ಇದ್ದೀನಿ. ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಕೂಡಲೇ ಮೊದಲು ಕ್ಯಾನ್ಸಲ್ ಮಾಡಿದ್ದು ಕಿಸಾನ್ ಸಮ್ಮಾನ್ ಯೋಜನೆಗೆ 2 ಕಂತನ್ನ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು. ಅದನ್ನು ಕ್ಯಾನ್ಸಲ್ ಮಾಡಿದ್ರಿ. ಎರಡನೆಯದ್ದು ಪೆಟ್ರೋಲ್ಗೆ 3 ರೂಪಾಯಿ, ಡೀಸೆಲ್ಗೆ 3.5 ರೂಪಾಯಿ ಜಾಸ್ತಿ ಮಾಡಿದ್ರಿ. ನೋಂದಣಿ ಮುದ್ರಾಂಕ ಶುಲ್ಕ ಜಾಸ್ತಿ ಆಯಿತು. ಅದರ ನಂತರ ಸರಣಿ ದರ ಏರಿಕೆಯನ್ನು ಮಾಡಲಾಯಿತು. ರವಿಕುಮಾರ್ ಅವರು ಕೇಳ್ತಾ ಇದ್ದಾರೆ, ದರ ಏರಿಕೆ ಮಾಡಿದ್ರಲ್ಲ, ದುಡ್ಡು ಎಲ್ಲ ಹೋಯ್ತು? ಈಗ ಗ್ಯಾರಂಟಿ ಬಿಟ್ಕೊಡಿ ಅಥವಾ ಗಿವ್ ಇಟ್ ಅಪ್ ಮಾಡಿ ಅಂತ ಹೇಳ್ತಾ ಇದ್ದೀರಿ. ಕಷ್ಟ ಆಗುತ್ತೆ, ಹೊರೆಯಾಗತ್ತೆ ಅಂತ. ಏನು ಮಾಡಿದ್ರಿ ಹಂಗಿದ್ರೆ? ದುಡ್ಡು ಬಂದ ದುಡ್ಡು ಏನಾಯ್ತು ಅಂತ ಕೇಳ್ತಾ ಇರೋದು ಅವರು. ರಕ್ಷಿತ್ ಶೆಟ್ಟಿ ಅವರೇ, ರವಿ ಅವರು ಅದನ್ನೊಂದೇ ಕೇಳಲಿಲ್ಲ, ಭಾಳಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಭಾಳಷ್ಟು ಪ್ರಶ್ನೆಗೆ ಉತ್ತರ ಸಹ ನಾನು ಬರ್ಕೊಂಡು ಇಟ್ಕೊಂಡಿದ್ದೀನಿ. ಅವರು ಮೊದಲನೇದು ಕೇಳಿದ್ದು, ಯಾಕೆ ಇವರು ಟ್ಯಾಕ್ಸನ್ನು ಸಂಗ್ರಹಣೆ ಮಾಡೋಕ್ಕಾಗ್ತಾ ಇಲ್ಲ ಅಂತೇಳಿ. ಸಾಹೇಬರಿಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಮಗೆ ಕೇಂದ್ರ ಸರ್ಕಾರ ಕರೆದು ಒಂದು ಅವಾರ್ಡ್ ಕೊಟ್ಟಿದೆ ಮೊನ್ನೆ. ಏನಕ್ಕೆ ಅಂದರೆ, ವಿ ಆರ್ ದ ನಂಬರ್ 1 ಟ್ಯಾಕ್ಸ್ ಕಲೆಕ್ಟರ್ ಆ್ಯಂಡ್ ವಿ ಆರ್ ಬೀನ್ ಕಾಂಟ್ರಿಬ್ಯೂಟಿಂಗ್ ಟು ದ ನೇಷನ್ ಆ್ಯಂಡ್ ವಿ ಆರ್ ದ ಲಾರ್ಜೆಸ್ಟ್ GST ಟ್ಯಾಕ್ಸ್ ಪೇಯರ್ ಅಂತ ಒಂದು. ಎರಡನೇದು, ಸಾಲದ ಪ್ರಮಾಣದ ಬಗ್ಗೆ ಮಾತಾಡ್ತಾ ಇದ್ರು. ಸೊ ಇವತ್ತು ಸಾಲದ ಪ್ರಮಾಣದ ಬಗ್ಗೆ ಮಾತಾಡೋದಾದರೆ 1950 1947ನಿಂದ 2004 ತನಕ ನಾವು ಡೇಟಾ ತಗೊಳ್ಳೋದಾದರೆ ಸರಿಸುಮಾರು 54 ಲಕ್ಷ ಕೋಟಿ ಸಾಲ ಕೇಂದ್ರ ಮಾಡಿತ್ತು. ಇವತ್ತು ಅವ್ರ ಬಜೆಟ್ ಕಾಪಿ ಒಳಗಡೆ, ಕೇಂದ್ರದ ಬಜೆಟ್, ಯೂನಿಯನ್ ಬಜೆಟ್ ಕಾಪಿಯವ್ರ ಪ್ರಕಾರ 97 lakh crore 197 lakh crore 2026. 2027ಗೆ 214 ಲಕ್ಷ ಕೋಟಿ, ಅಂದರೆ 3 ಟೈಮ್ ಜಾಸ್ತಿ ಮಾಡಿದ್ದಾರೆ. ಅಂದರೆ ನಾಟ್ 1 into 3 ಟೈಮ್ಸ್ ಜಾಸ್ತಿ ಆಗಿದೆ. ಮೊದಲನೇದು. ಎರಡನೇದು, ಸೆಂಟ್ರಲ್ ಬಜೆಟು. ಆಮೇಲೆ ಅವ್ರು ಹೇಳ್ತಾ ಇದ್ರು, ನಮ್ಮ ಅಂದರೆ ಮುಂಚೆ UPA ಇದ್ದಂಥ ಸಂದರ್ಭದಲ್ಲಿ ಈಗ ಮೋದಿ ಸೋ ಕಾಲ್ಡ್ NDA ಸರ್ಕಾರದಲ್ಲಿ ಕಂಪೇರ್ ಮಾಡಿ ನೋಡೋಣ ಅಂತ. ಲೆಟ್ ಅಸ್ ಕಂಪೇರ್ ಇಟ್. ವಿ ಆರ್ ನಾಟ್ ಹಿಯರ್ ಟು ಜಸ್ಟ್ ಟಾಕ್ ಸಂಬಡಿ ಲೈಕ್ ಇದು. ಈಗ 2004 ಇಂದ 2005ಗೆ 9 ಲಕ್ಷ. ಸಮಯ ಕಡಿಮೆ ಇದೆ. ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ನೇರ ಪ್ರಶ್ನೆ ಇರೋದು ಅದೇ. ಒಂದು ನಿಮಿಷ. ಅಲ್ಲಿಗೆ ಏರಿಕೆ ಮಾಡಿದ್ರಲ್ಲ, ದುಡ್ಡೇನಾಯ್ತು ಅಂತ ಕೇಳಿದವರು ರಕ್ಷಿತ್ ಶೆಟ್ಟಿ. ಅಲ್ಲಿಗೆ ಅಲ್ಲ, ಇವರೆಲ್ಲಾನು ಕೇಳಿದ್ರು. ಕಿಸಾನ್ ಸಮ್ಮಾನ್ 2160 ಕೋಟಿ ಎಲ್ಲ ಟ್ರಾನ್ಸ್ಫರ್ ಮಾಡಿದ್ರು ಅಂತ ನೇರವಾಗಿ ಕೇಳಿ. ಒಂದ್ ನಿಮಿಷ ನೇರ ಪ್ರಶ್ನೆ ಕೇಳ್ತಿರೋದು. ಕಿಸಾನ್ ಸಮ್ಮಾನ್ 2160 ಕೋಟಿ ರೂಪಾಯಿ ಗ್ಯಾರಂಟಿಗೋಸ್ಕರ ಏನು ಟ್ರಾನ್ಸ್ಫರ್ ಮಾಡಿದ್ರು ಅಂತ ಕೇಳಿಸ್ಕೊಳ್ಳಿ. ನನ್ನ ಪ್ರಶ್ನೆ ಸರ್, ಅದು ಏನ್ ಗೊತ್ತಾ, ಜನರು ಆಫ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಒಂದ್ ನಿಮಿಷ, ಇನ್ನು ಟೈಮ್ ಇದೆ ಸರ್. ಇನ್ನು 10-15 ಟೈಮ್ ಇದೆ. ಹೇಳ್ತೀನಿ ಕೇಳಿ. ಹೇಳ್ಬಿಡಿ ಒಂದು. ಅನಿಲ್ ಅವರೇ, ಈಗ ನೀವ್ ಹೇಳ್ದಂಗೆ ಕೇಳೋದಕ್ಕೆ ನಾನು ಇಲ್ಲಿದ್ದೀನಿ. ಸುಮ್ಮನೆ ಕೂತ್ಕೊಳ್ರಿ ಒಂದ್ ನಿಮಿಷ. 2160 ಕೋಟಿ ನೀವು ಹಳೇದೆಲ್ಲ ಕೇಳೋದು, ಹಳೇದೆಲ್ಲ ಕೇಳೋದು, ಹಳೇದೆಲ್ಲ ಇವರೇ ಹೇಳಿರೋದು. ಕರ್ನಾಟಕದಲ್ಲಿ ಅದನ್ನ ನೀವು ಮುಚ್ಚಿಟ್ಟು ಸ್ವಲ್ಪ ದಯವಿಟ್ಟು ಸುಮಾರು ಕೇಳಿ ಪ್ಲೀಸ್. ಇರಿ ಆಯ್ತಾ. 2004ರಿಂದ 2005ರೊಳಗೆ 4,90,000 ಕೋಟಿ ನಾವು ಬಜೆಟ್ ಮಾಡಿದ್ದ. ಅಂದ್ರೆ ಮನಮೋಹನ್ ಸಿಂಗ್ ಅವರು ಬಜೆಟ್. ಒಂದ್ ನಿಮಿಷ ಸರ್, ಅವ್ರ ಲೆಕ್ಕ ಹೇಳಿದಲ್ಲ
ಸರ್ ಒಂದ್ ನಿಮಿಷ ಕೇಳಿ, ಅವರೇ ಹೇಳಿದಾರ ಲೆಕ್ಕ ತೆಗಿಬೇಕು ಅಲ್ಲ, ಅಂತ. ಲೆಕ್ಕ ಪ್ರಶ್ನೆ direct ಇದೆ. ನಾನು ಕೇಳಿಸ್ಕೊಳ್ಳಿ. ಸರ್, ಅನಿಲ್ ಅವರೇ, 2014 ಕೇಳಿ, ಕಿಸಾನ್ 2014 ರಲ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ದು, ನೋಂದಣಿ ಮುದ್ರಾಂಕ ಜಾಸ್ತಿ ಮಾಡಿದ್ದು ಎಲ್ಲಿವರೆಗೆ ಅಂತಂದ್ರೆ ಸರ್, SC ST TSP ಯೋಜನೆಯ ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ರಿ. ಕೇಳ್ರಿ, ಇಲ್ಲಿ ದುಡ್ಡು ಎಲ್ಲ ಹೋಯ್ತು ಅಂತ ಕೇಳೋದವರು. ಒಂದ್ ನಿಮಿಷ ಅಲ್ಲಿಗೆ ಬರ್ತಾ ಇದ್ದೀನಿ, ಒಂದ್ ನಿಮಿಷ ಕೇಳಿ. ಇಲ್ಲ ಆಯ್ತಲ್ಲ, ಈಗ ನಾನು ಐ ಆಮ್ ಟಾಕಿಂಗ್ ಅಬೌಟ್ ಪರ್ ಕ್ಯಾಪಿಟಲ್ ಇನ್ಕಮ್. ಇದನ್ನ ನೀವು ಮಾತಾಡಕ್ ಕೊಡಲ್ಲ, ನನ್ಗೆ ಗೊತ್ತಿದೆ. ಯಾಕಂದ್ರೆ ಯಾವಾಗ ಅವ್ರನ್ನ ನಾವು ಬೆಟ್ಟ ಬಿಚ್ಚಿ ಇದ್ ಮಾಡ್ಬೇಕು ಅಂತಿರ್ತೀವಿ. ವಿ ವಾಂಟೆಡ್ ಟು ಡಿಸ್ಕ್ಲೋಸ್ ದೆಮ್ ವಾಟ್ ದೇರ್ ಕೆಪಾಸಿಟಿ. ನಾನೇ ಕೇಳ್ದೆ ಅದು, ಬಿಡಲ್ಲ. ಒಂದ್ ನಿಮಿಷ, per capita ಮತ್ತೆ ಹಂಗಂದ್ರೆ ಜಾಸ್ತಿ ಸುಮ್ಮನೆ ಆಗಿದೆ. ವೈ ಆರ್ ಯು ಡಿಸ್ಟ್ರಾಕ್ಟಿಂಗ್, ವೈ ಇಸ್ ಇಲ್ಲ, ಡಿಸ್ಟ್ರಾಕ್ಟಿಂಗ್? ನಾನೇ ಒಂದ್ ನಿಮಿಷ ಕೇಳಿದೆ. ಕೇಳಿ ಸ್ವಲ್ಪ Per capita ತಾಳ್ಮೆಯಿಂದ. ಜಾಸ್ತಿ ಆಗಿದೆ ನಾನು ಒಂದೇ ಒಂದು ವರ್ಡ್ ಮಾತಾಡಿಲ್ಲ. ಈ ಒಂದು ದಿಸ್ ಇಸ್ ಮೈ ಫೇವ್ರೆಟ್ ಸಬ್ಜೆಕ್ಟ್. ಕೇಳಿ ಹೇಳ್ತೀನಿ. 2014ರಿಂದ 2015 ಫಸ್ಟ್ ಟೈಮ್ ಅವ್ರು ಬಜೆಟ್ ಮಾಡಿದ್ದು 17,90,000. ಅಂದ್ರೆ 3 ಟೈಮ್ ಜಾಸ್ತಿ ಬಜೆಟ್ ಮಾಡಿದಾಗ ಅಪ್ರೋಪ್ರಿಯೇಟ್ಲಿ ಆ ಬಸ್ಟ್ ಪರ್ಸೆಂಟೇಜ್ ಪ್ರಕಾರ ಅವ್ರು ಜಾಸ್ತಿ ಕೊಟ್ಟಂಗೆ ಕಾಣಿಸುತ್ತದು. ಬಟ್ ಇಫ್ ಯು ಆರ್ ಡಿವೈಡಿಂಗ್, ಇವತ್ತು ನಾನು ಪರ್ ಕ್ಯಾಪಿಟಲ್ ಇನ್ಕಮ್ ಬಗ್ಗೆ ಮಾತಾಡಿದ್ರೆ ಕರ್ನಾಟಕ ಇಸ್ ನಂಬರ್ 1 ಇನ್ ಪರ್ ಕ್ಯಾಪಿಟಲ್ ಇನ್ಕಮ್, 3 ಲಕ್ಷ ಕೋಟಿ. ಲೆಟ್ ಮೀ ರೀಡ್ ಔಟ್ ವಾಟ್ ಇಸ್ ಮಧ್ಯಪ್ರದೇಶ್ ಪರ್ ಕ್ಯಾಪಿಟಲ್ 3 ಲಕ್ಷ ಇನ್ಕಮ್. ಕೋಟಿ ಅಲ್ಲ, 3 ಲಕ್ಷ. 3 ಲಕ್ಷ ರೂಪಾಯಿ ಪರ್ ಪರ್ಸನ್. Where is Madhya Pradesh? 1,40,000. Where is Uttar Pradesh? 1 lakh rupai. If you go to BR, 68,000 rupees per capita income. We are 5 times, 4 times ahead of the other states. ಈಗ ನೆಕ್ಸ್ಟ್ ಕಮಿಂಗ್ ಬ್ಯಾಕ್ ಸ್ಟೇಟ್ ಅನ್ನು ಕಂಪೇರ್ ಮಾಡ್ತಾ ಇದ್ದೀರಿ. ಸಿಕ್ಕಿಂ ನಮಗಿಂತ ಬೆಟರ್ ಇದೆ ಸರ್. ಒಂದ್ ನಿಮಿಷ, ದಿಲ್ಲಿ ನಮಗಿಂತ ಬೆಟರ್ ಇದೆ. ಈಗ ಬಿಗ್ಗೆಸ್ಟ್ ಸ್ಟೇಟ್ ಅನ್ನ ಕಂಪೇರ್ ಮಾಡೋದು ನೀವು. ಸರ್, ಸಿಕ್ಕಿಂ ನಮಗಿಂತ ಜಾಸ್ತಿ ಇದೆ, ಗೋವಾ ನಮಗಿಂತ ಜಾಸ್ತಿ ಇದೆ, ದಿಲ್ಲಿ ನಮಗಿಂತ ಜಾಸ್ತಿ ಇದೆ. ಅಲ್ಲ ಸರ್, ಐ ಆಮ್ ಕಂಪೇರಿಂಗ್ ವಿತ್ ದ ಬಿಗ್ಗರ್ ಸ್ಟೇಟ್. ಯಾಕೆ ಅಂತ ಹೇಳ್ತೀನಿ ನಿಮಗೆ. ವೆನ್ ಯು ಆರ್ ಟೆಲ್ಲಿಂಗ್ ದ ಏಡ್ಸ್, the kind of rupee that for every 1 rupee that is collected in the GST, what is the amount that you are paying to Uttar Pradesh and Bihar? ಅಲ್ಲಿ ಪಾಪ್ಯುಲೇಷನ್ ಏನು? ಅಲ್ಲಿ ಪಾಪ್ಯುಲೇಷನ್ ಇದಕ್ಕೆ ಆಡ್ ಆಗುತ್ತೆ, ಇಲ್ಲಿ ಪಾಪ್ಯುಲೇಷನ್ ಇದಕ್ಕೆ ಆಡ್ ಆಗಲ್ಲ. ಅಲ್ಲಿ ಪವರ್ಟಿ ಏನು? ಈ ಫೈನಾನ್ಸ್ ಕಮಿಷನ್ ಅವರು ಏನ್ ಮಾನದಂಡದ ಮೇಲೆ ನಮಗೆ ದುಡ್ಡು ಕೊಡ್ತಾರೆ? 9 ಮಾನದಂಡದ ಮೇಲೆ ದುಡ್ಡು ಕೊಡ್ತಾರೆ. You want me to tell? I'll tell. ಉತ್ತರ ಪ್ರದೇಶವನ್ನ ಕರ್ನಾಟಕದ ಜೊತೆಗೆ ಹೆಂಗ್ ಕಂಪೇರ್ ಮಾಡಬಹುದು? ಈಗ ಬೆಂಗಳೂರಿನ ಪರ್ ಕ್ಯಾಪಿಟಾ ಇನ್ಕಮಿಗೂ ಗುಲ್ಬರ್ಗದ ಕಲಬುರಗಿ ಪರ್ ಕ್ಯಾಪಿಟಾ ಇನ್ಕಮಿಗೂ ವ್ಯತ್ಯಾಸ ಇಲ್ವಾ? ಬೆಂಗಳೂರಿನಲ್ಲಿ ವ್ಯತ್ಯಾಸ ಇಲ್ವಾ? ನಾನು ಅದನ್ನೇ ಹೇಳ್ತಾ ಇರೋದು. ಈಗ ನಿಮಗೆ ನೀವು ಅದೇ ಲೆಕ್ಕದ ಮೇಲೆ ಹೋದ್ರೆ, ಇಫ್ ಯು ಆರ್ ಲುಕಿಂಗ್ ಅಟ್ ದ ಕೈಂಡ್ ಆಫ್ ಮನಿ ದಟ್ ಯು ಆರ್ ಪೇಯಿಂಗ್ ಟು ಉತ್ತರ ಪ್ರದೇಶ್, ಬಿಹಾರ್ ಅಂಡ್ ಅದರ್ ಪೀಪಲ್, ನಮಗೆ ಎಷ್ಟು ಪೇ ಮಾಡ್ತಾ ಇದ್ದೀರಿ? ವೈ ಆ ತರದ್ ಯಾಕೆ? ನಾವು 1 ಲಕ್ಷ ರೂಪಾಯಿ 100 ರೂಪಾಯಿ ಕೊಟ್ರೆ ನೀವು ನಮಗೆ 13 ರೂಪಾಯಿ ಕೊಡ್ತೀರಿ. ಅವ್ರು 1 ರೂಪಾಯಿ ಕೊಟ್ರೆ 300 ರೂಪಾಯಿ ಕೊಡ್ತೀರಿ. ಸಾರಿ, 3 ರೂಪಾಯಿ 300 ರೂಪಾಯಿ ಕೊಡ್ತೀರಿ. ಇದು ಯಾವ ರೀತಿ ನ್ಯಾಯ ಇದು? ಒಂದ್ ನಿಮಿಷ, ಇಲ್ಲಿ ಇನ್ನೊಂದು ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ತಾ ಇದ್ರು, GDP ಆಫ್ ಕರ್ನಾಟಕ 28ರಿಂದ 30 ಲಕ್ಷ ಕೋಟಿ ಸ್ವಾಮಿ ನಾವು ಕಲೆಕ್ಟ್ ಮಾಡೋದು. ಲೆಟ್ ಅಸ್ ಅಗೇನ್ ಐ ಟಾಕ್ ಅಬೌಟ್ ಉತ್ತರ ಪ್ರದೇಶನೇ ಕಂಪೇರ್ ಮಾಡೋಣ. ಈಗ ಲೆಟ್ ಅಸ್ ಉತ್ತರ ಪ್ರದೇಶನ ಕಂಪೇರ್ ಮಾಡಿದ್ರೆ 24 to 25 lakh crores is what ಉತ್ತರ ಪ್ರದೇಶ್ ಇಸ್ ಕಲೆಕ್ಟಿಂಗ್ ಆಸ್ ಅ ಸ್ಟೇಟ್ GDP. ಸೊ ಈಗ ನಿಮ್ಮ ವಿಚಾರಕ್ಕೆ ಬರ್ತೀನಿ. ವಾಟ್ ಯು ಹ್ಯಾವ್ ಆಸ್ ದ ಕ್ವಶನ್ ಇಸ್, ನೀವು ಎಲ್ಲೆಲ್ಲಿ ದುಡ್ಡುಗಳನ್ನ ಏನೋ ಸಂಗ್ರಹಿಸ್ಬಿಟ್ಟು, ಸರ್ ನಾನು ನಿಮ್ಗೆ ಆಗಲೇ ಫಸ್ಟಿಗೆ ಹೇಳಿದ್ದೀನಿ, ದೇರ್ ಈಸ್ ನೋ ಸೋರ್ಸ್ ಫಾರ್ ದ ಸ್ಟೇಟ್ ಅಪಾರ್ಟ್ ಫ್ರಮ್ ದ GST. ಮುಂಚೆ ನಮ್ಮ ಹತ್ರ ಸರ್ವಿಸ್ ಟ್ಯಾಕ್ಸ್ ಇತ್ತು, ಸೆಸ್ ಇತ್ತು, ಸರ್ಚಾರ್ಜಸ್ ಇತ್ತು, ಬೇಕಾದಷ್ಟು ವೇಗಳಿದ್ವು. ಇವಾಗ ನಮ್ಮ ಹತ್ರ ಇರುವಂಥದ್ದು, ನಾನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಒಳಗಡೆ ಸ್ಟ್ಯಾಂಪ್ಸ್ ಮೇಲೆ ಇನ್ಕ್ರೀಸ್ ಮಾಡಬೇಕು. ಐ ಕ್ಯಾನ್ ಓನ್ಲಿ ಇನ್ಕ್ರೀಸ್ ಇನ್ ದ ಎಕ್ಸೈಸ್ ಡ್ಯೂಟಿ ಮೇಲೆ ಇನ್ಕ್ರೀಸ್ ಮಾಡಬೇಕು. ಅಪಾರ್ಟ್ ಫ್ರಮ್ ಸರ್ಟನ್ ಏನು ಸ್ಮಾಲ್ ಸೇವಿಂಗ್ಸನ್ನು ನಾನು ವಿಡ್ರಾ ಮಾಡಲೇಬೇಕಾಗುತ್ತೆ. ಇಲ್ಲಾಂದರೆ ಐ ವಿಲ್ ನಾಟ್ ಬಿ ಏಬಲ್ ಟು ರನ್ ದ ಗವರ್ನಮೆಂಟ್. ಇನ್ ಕೇಸ್ ಇಫ್ ಐ ಡೂ, ಅವ್ರು ನಾಳೆ ಏನ್ ಮಾಡ್ತಾರೆ? ಅಕಸ್ಮಾತ್ ನಾನು ರನ್ ಮಾಡೋಕ್ಕಾಗಿಲ್ಲ ಅಂದ್ರೆ ಕಾಂಗ್ರೆಸ್ ಹ್ಯಾಸ್ ಬೀನ್ ಫೇಲ್ಡ್ ಇನ್ ರನ್ ದ ಗವರ್ನಮೆಂಟ್. ಅಕಸ್ಮಾತ್ ನಾನು ರನ್ ಮಾಡ್ತಾ ಇದ್ದೀನಿ, ಸಾಲ ಮಾಡಿ ಅಂತಂದ್ರೆ ನೀವು ಸಾಲ ಮಾಡಿದ್ರಿ. ಈ 200 ಲಕ್ಷ ಕೋಟಿ ನೀವು ಸಾಲ ಮಾಡಿದ್ರೆ ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಅದ್ರ ಬಗ್ಗೆ ಮಾತಾಡ ಅನಿಲ್ಲ. ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.